ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂತೂ ಮನಿ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಆಗೈತಿ. ಆದ್ರೂ ಇನ್ನೂ ಅಲ್ಲೊಂದು ಸ್ವಲ್ಪ ಕೆಲಸಗಳು ಬಾಕಿ ಅದಾವ. ಅಂದ್ರ ಎಲ್ಲ ಮೇಲ್ಮೇಲಿದೆಲ್ಲ ಫುಲ್ ನೀಟಾಗಿ ಜಾಡಿಸ್ಕೊಂಡಿದೀವಿ. ಈ ಬಾಂಡೆಗಳ ಮ್ಯಾಗ ಇಲ್ಲೆಲ್ಲ ಪ್ಯಾಚ್ ಮಾಡಿವಿ ನೋಡ್ರಿ, ಇಲ್ಲೆಲ್ಲ ಕಾರ್ನರ್ಗೆ ಅಲ್ಲೆಲ್ಲ ಫುಲ್ ಧೂಳ. ಹಾಗಾಗಿ ಅದನ್ನ ನೈಟ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನೀರು ಬರ್ತಾವು, ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡಿರತ್ತಂತ ನಾ ಅನ್ಕೊಂಡೆ. ಇವತ್ತು ನೀರು ಅಂದ್ರೆ ಗೋವಿಂದ. ಸೊ ಬ್ಯಾರಲ್ಗೆ ಪೈಪ್ ಹಚ್ಚಿದೆ. ಬ್ಯಾರಲಿನ ಒಂದು 2 ಬಕೆಟ್ ನೀರು ತುಂಬಬೇಕಾಗಿತ್ತು. ಆಲ್ರೆಡಿ ನೀರು ಹೋಗ್ಬಿಟ್ಟವು. ಹಾಗಾಗಿ ಈಗೇನು ಮಾಡೋದು, ಬೆಳಗ್ಗೆ ಮೊದಲ ಮಸ್ತಾಗಿ ಹೊಟ್ಟಿಗೆ ಏನಾರ ಹಾಕ್ಕೊಳೋದು. ರಾತ್ರಿ ಇದು ಗ್ಯಾಸ್ ಕಟ್ಟಿನ ಆ ಕಡೆ ಮ್ಯಾಗಿಂದೆಲ್ಲ ತೊಳ್ಕೊಂಡೆಪ್ಪ. ಯಾಕಂದ್ರೆ ರಾತ್ರಿ ಸ್ವಲ್ಪ ಅಡುಗೆ ಮಾಡ್ಬೇಕಾಗಿತ್ತಲ್ಲ, ಅದಕ್ಕಂತೆ ವೈನ್ ಹಾಕಿದ್ದಿಲ್ಲ ನನಗೆ. ಇಲ್ಲಿ ನೋಡ್ರಿ, ಇಲ್ಲಿ ಇವು 3. ಮತ್ತು ಇದು ಅಂತೂ ಮೊನ್ನೆ ತಿಕ್ಕಿಟ್ಟಿದ್ದೆ ನೋಡ್ರಿ ಬ್ಲಾಗ್ದಾಗ. ಹೆಂಗಾಗೈತೆ ನೋಡ್ರಿ. ಯಪ್ಪ ದೇವ್ರೇ, ಅದಕ್ಕೆ ಅಂತಾರೆ ಹೆಣ್ಮಕ್ಳ ಕೆಲಸ ಅವ್ರಿಗೆ ಗೊತ್ತಿರುತ್ತಂತೇಳಿ. ಅಷ್ಟೆಲ್ಲ ಮಾಡಿದ್ದು ಯಾರ ನೋಡಿರಂಗಿಲ್ಲ. ಗಂಡ್ಮಕ್ಳು ಎಷ್ಟು ಮಕ್ಳು ಕರ್ಕೊಂಡು ಎಕ್ಕರ್ಲಾಟ ಮಾಡಿ ನೋಡ್ರಿ, ನೀವು ನೋಡಿರಿ ಬ್ಲಾಗ್ದೊಳಗೆ. ಬಟ್ ಮನೆ ಬರೋಷ್ಟೊತ್ತಿಗೆ ನಾವೆಲ್ಲ ನೀಟಾಗಿ ಎಲ್ಲ ಹೊಂದಿಕೆ ಮಾಡಿ ಇಟ್ಟಿರ್ತೀವಿ. ಅಷ್ಟು ಅವ್ರು ಅಬ್ಸರ್ವ್ ಮಾಡೋಕೆ ಹೋಗಂಗಿಲ್ಲ ಗಂಡ್ಮಕ್ಳು. ಮತ್ತು ಇದಿಷ್ಟು ಎಲ್ಲ ಡಬ್ಬಿಗಳು ಅವಾಗವಾಗ ತೊಳಿತೀನಿ ರೀ ನಾನು ಮಾಲ್ ತಂದಾಗ. ಇನ್ನೊಂದು ಸರಿ ಎಲ್ಲ ಒರೆಸ್ಕೋಬೇಕ್ರಿ. ಒರೆಸ್ಕೊಂಡು ಜೋಡಿಸಿಡ್ತೀನಿ. ಕಚ್ಚಿ ಪಿಚ್ಚಿ ಆಗ್ಯಾವ. ಫ್ರಿಜ್ನು ಒಂದು ನೀಟ್ ಮಾಡ್ಕೋಬೇಕು. ಇನ್ನು ಯುಗಾದಿ ಇನ್ನು ಮುಂದೆ ಐತಿ ಬಿಡ್ರಿ. ಅದು ಇದೆಲ್ಲ ಮಾಡೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗೇ ಆಗುತ್ತೆ. ಇದು ನೋಡ್ರಿ, ಅವು ಬೆಡ್ರೂಮ್ದಾಗಿದ್ದು ರೀ. ಅಲ್ಲಿ ಸರಿ ಅನ್ಸಲಾಗೈತಂತೆ ಮತ್ತು ಈಗ ಇಲ್ಲಿ ತಂದು ಇಟ್ಟಿವಿ ನೋಡ್ರಿ. ಜಾಗ ಸ್ವಲ್ಪ ವೈನ್ ಮಾಡಿಕೊಂಡು ಆದಷ್ಟು ಖಾಲಿ ಜಾಗ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ರೀ ನಾನು. ಫುಲ್ ಎಲ್ಲನೂ ತಂದು ತುಂಬ್ಸಕ್ಕೆ ನನಗೆ ಲೈಕ್ ಆಗಲ್ಲ. ಇವು ನೋಡ್ರಿ, ಒಂದ್ರ ಬಾಜುಕ್ಕೆ ಒಂದಿಟ್ಟು ಇಡೀ ಇದನ್ನೇ ಹೋಗ್ಬಿಡ್ತದ. ಹಂಗಾಗಿ ಇಲ್ಲಿ ನೋಡ್ರಿ, ಒಂದ್ರ ಮ್ಯಾಗ ಒಂದು ಹೆಂಗೆ ಇಟ್ಟಿವಿ. ಒಂದೊಂದು ಖಾಲಿ ಆದಂಗೆಲ್ಲ ಅರ್ವಿಗೆ ಸುರುತ್ತೀನಿ. ಅಡುಗೆ ಮಾಡೋಕೆ ಇಲ್ಲಿ ಸಿಂಕ್ನೇನು ತೊಗೊಂಡು ತುಂಬಿಟ್ಕೊಂಡಿರ್ತೀನಿ. ಅಷ್ಟು ನೀಟಾಗಿ ಕಾಣಿಸ್ತದೆ. ಇರೋ ಜಾಗದಾಗ ಅಡ್ಜಸ್ಟ್ ಆಗುತ್ತೆ ನೋಡ್ರಿ. ಇಲ್ಲಿಷ್ಟು ಎಕ್ಸ್ಟ್ರಾ ಅಂತೇಳಿ ನೀನು ತುಂಬಿಟ್ಟಿದ್ನಿಲ್ಲ. ಈಗ ಅದ್ರಾಗಿನ ಸ್ವಲ್ಪ ಹೋದ ನೋಡ್ರಿ ನೀರು. ಹೋಗ್ಯಾವ ಈಗ ನೀರು. ಈಗ ನಾಷ್ಟ ಮಾಡ್ತೀನಿ. ಹಿಂಗದೇ ಅನ್ನಿಸ್ತಾವ್ರಿ ನೋಡ್ರಿ. ಹಾಲು ಮೊಸರು ತೊಗೊಂಬಂದಾರ ಯಜಮಾನ್ರಿ. ಈಗ ನಾಷ್ಟ ಮಾಡ್ತೀನಿ. ಇವತ್ತು ಸುಟ್ಟಿ ರವಿವಾರ, ಮತ್ತು ಇವತ್ತು ರಂಗ ಪಂಚಮಿ ರೀ. ನಮ್ಮ ಕಡೆ ಹೋಳಿ ಹುಣ್ಣಿ ದಿನ ಆಡ್ತಾರೆ. ಇಲ್ಲಿ ಹೋಳಿ ಹುಣ್ಣಿಯಾಗ ಒಂದು 4-5 ದಿನಕ್ಕೆ ಆಡ್ತಾರೆ. ಯಜಮಾನ್ರದ್ದು ಸುಟ್ಟಿ ಐತಿ. ಪ್ರತಿ ವರ್ಷ ಅವ್ರ ಮಾಲಕರು ಕೂಡ ಹೋಗಿದ್ರು. ಈ ಸರಿಗೆ ಇಲ್ಲ. ಮದುವೆ ಆದ ಮೊದಲನೇ ವರ್ಷ ಬಣ್ಣದ ಹಬ್ಬದ ದಿನ ಯಜಮಾನ್ರು ಮನ್ಯಾಗ ಅದಾರ. ಇವರು ಬಣ್ಣದ ಆಟ ಆಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತ ನಡೆದಾರ. ರಾತ್ರಿದು ಒಂದು ಸ್ವಲ್ಪ ಅನ್ನ ಐತ್ರಿ. ಹಾಗೇ ಚಪಾತಿಗಳು ಅದಾವು. ಮಾಡಿಲ್ಲ ಅಂದ್ರೆ ಹೊಟ್ಟೆ ತೆರಿತೈತಿ ಗಂಡ ಮಕ್ಕಳಿಗೆ. ಮಾಡಿಟ್ಟ ತಿನ್ಲಿಕ್ಕೆ ಬಲವತ್ತು. 1 2 3 4 5 ಚಪಾತಿ ಅದಾವು ರೀ. ಮಧ್ಯಾಹ್ನ ಮುರಿ ಮಾಡ್ಲೇನು? ಉಣಕ್ಕೆ ಬರಲ್ಲ? ಚಲೋ ಆಯ್ತು ಬಿಡ. ಆ ಕಡೆ ನಾವು ಮುರಿ ಮಾಡ್ಕೊಂಡು ಉಣ್ತೀವಿ ರೀ. ಚಪಾತಿ ಅದಾವು, ಮುರಿ ಮಾಡ್ಕೊಂಡು ಉಣ್ತೀವಿ. ಇವತ್ತು ಫುಲ್ ಬ್ಯುಸಿ ಯಜಮಾನ್ರು. ಯಾಕ ಎಲ್ಲಿ ಪಾರ್ಟಿ ಅದ? ರೀ ಓ ರೀ, ಪಾರ್ಟಿ ಅದ? ಪಾರ್ಟಿ ಐತನೋ ಅಂದೆ. ಊಟ ಯಾಕೆ ಮಾಡಕ್ಕೆ ಬರಲ್ಲ? ರಂಗ ಪಂಚಮಿ ಅದತ್ರಿ, ಉಣಕ್ಕೆ ಬರಲ್ಲ ಅಂತ್ರಿ. ಹೋಲ್ ಬಿಡ್ರಿ, ನಮ್ಗೇನು ಮಾಡೋದೈತಿ? ಚಪಾತಿ ಮುರಿ ಮಾಡೋದೈತಿ, ಉಣೋದೈತಿ, ಕುಂಡ್ರದೈತಿ ಇಷ್ಟ. ಒಂದು ಸ್ವಲ್ಪ ರಾತ್ರಿದನ್ನ, ಒಂದು ಸ್ವಲ್ಪ ಅವಲಕ್ಕಿ. ಪಟಕ್ಕ ನೋಡೋಣ, 2 ಸೇಮ್ ಕಾಣಿಸ್ತಾವ್ರಿ. ಏನು ಇಲ್ಲಪ್ಪ, ನೀ ಪುರ್ಸತ್ತಿಗಿಲ್ಲ ಅಪ್ಪ ಮಕ್ಕಳಿಗೆ ಕುಣಿಸ್ತೀರಿ ಒಂದು ಸಾವನ. ಹುಳಿನ ಹಂಗೆ ಹಾಕಿದ್ದೆ ಕಲ್ಸಿದ. ಒಲೆ ಮ್ಯಾಗ ಬೊಗಣಿ ಇತ್ತು ಅವಲಕ್ಕಿದು. ಹಾಂ ಓಣ್ ಅಳಗಾಡ್ಸ್ಬೇಡ್ರಿ. ಹಣಿಗೆ 18 ಗಂಟೆ ಹಾಕೊಂಡು ಕೂತ ನೋಡ್ರಿ. ಇಲ್ಲಿ ತಿಂದು ಹೋಗಪ್ಪ ತಳಗ ಆಡಕ್ಕೆ ರಂಗ ಪಂಚಮಿಗತ್ ನಾ ಅಂತೀನಿ. ಹಂಗೆ ಓಡೋಂಟನು ಇವ್ರು. ಒಟ್ಟಿಗೆ ಇವ್ರಿಗೆ ಹಾಕಿ ಕಳಿಸ್ಬೇಕಂದ್ರೆ ಇಟ್ಟು ಬೆನ್ನು ಹಚ್ಬೇಕ್ರಿ. ಮುಂಜಾನೆ ಎದ್ದಾಗಿಂದ ಚಾಲು ರಾತ್ರಿ ಮುಕ್ಕೊಂಡತನ. ಮುಂಜಾನೆ 7 ಅನ್ನಲಿಂತ ಹಿಡ್ಕೊಂಡು ರಾತ್ರಿ ಹಾಸಿಗೆ ಬೀಳ್ರು ಅನ್ನೋತಲ್ಲ ಒಟ್ಟು ಬೆನ್ನ ಹತ್ಬೇಕ್ರಿ. ಅಭ್ಯಾಸ ಮಾಡ್ರಿ, ಹಲ್ ತಿಕ್ಕೋರಿ, ಮಾರಿ ತಕ್ಕೋರಿ, ಜಳಕ ಮಾಡ್ರಿ, ಸಾಕು ಸಕ್ಕರಿ, ಬೂಟ್ ಹಾಕ್ಕೋರಿ, ನೀರು ತುಂಬ್ಕೋರಿ, ರೆಡಿ ಯಾರಿ, ಸಾಲಿಗೋರಿ, ಮತ್ತು ಸಾಲಿಂತ ಬರ್ನ ಹಾಲು ತಿಕ್ಕು ಮಾರಿ ತಕ್ಕೋರಿ, ದೀಪ ಹಚ್ಚ್ರಿ, ಬತ್ತಿ ಹಚ್ಕೋರಿ, ಅಭ್ಯಾಸ ಮಾಡ್ರಿ, ಊಟ ಮಾಡ್ರಿ. ಏನು ಮಾಡಾರ ಮನುಷ್ಯರಲ್ಲ ಮನ್ಯಾಗ.
ನೋಡ್ರಿ ಮಾರಿ ಅವ್ರ ಅಪ್ಪ ಇದ್ರಂತೂ ಇನ್ನೂ ಭಾಳ ಆಗ್ತದೆ ಒಂದು ಮೊಟ್ಟೆ ತಾವು ತಿಂದೋಗಕ್ಕೆ ಏನಾಗಿರ್ತದ ಅವ್ರ ಅಪ್ಪಂದೊಂದು ಸಪೋರ್ಟ್ ರೀ ಮನ್ಯಾಗ ಮಕ್ಕಳ ಸಂಬಂಧ ಅರ್ಧ ಜಗಳ ಆಗ್ತದ ನಮ್ಮ ಗಂಡ ಎಂತಿದ್ದು ಇಬ್ಬರದು ಮನ್ಯಾಗ ಹೌದೇರಿ ಬೆದರ್ಸಾಗ ಅಪ್ಪದೇರ ಸಗಪ್ ಇರ್ಬೇಕ್ರಿ ಇಲ್ಲ ತಾವರ ಮುಂದೆ ಮಾಡ್ಸಕ್ಕೆ ಹಚ್ಬೇಕು ಇನ್ನೂ ಹಲ್ಲು ತಿಕ್ಕೊಂಡಿಲ್ರಿ ಫ್ರೆಂಡ್ಸ್ 11 ಗಂಟೆ ಆಗಕ್ಕೆ ಬಂದದ ಇನ್ನೂ ಹಲ್ಲಿಲ್ಲ ಮೀರಾಗೋಲಿವರ್ಗೆ ಹಸ್ಲೋ ಬಾರಣೆ ಮಾಡಿದ್ ಬಿಡೋದು ಚಾರಣೆ ಮಾಡಲಾರ್ದು ಹಿಡ್ಕೊಂಡು ಕುಂಡ್ರದು ಸಾಕು ಬಿಡ್ರಿ ಎಟ್ ಕುರಿತೀರಿ ಬಂದಿರಿ ಬರ್ರಿ ಮಕ್ಕ ಇನ್ನೇಗಾರ ಹೋಗಿ ಬಂದಾರ ದಮ್ಮಿಟ್ಟು ಬಂದ್ರಿ ದಮ್ಮೆ ಇರಲ್ಲ ತಿನ್ನುತ್ತಾನ ಅಕ್ಕಿತ್ತಿಲ್ಲ ಅದು ಕುದೀತಿತ್ತು ಇಲ್ಲಿ ಕರ್ರಿ ಲಡ್ಡಾಗತ್ತೆ ನಿಮ್ಮ ಇದ್ರಿಗೆ ಹಾಕಿನಲ್ಲ ಇಟ್ಟೆ ಹಾಕಿನಿ ನಾಷ್ಟ ಆಗುತ್ತಾನ ಕುದ್ದು ಕಡಕ್ ಆಗುತ್ತದು ಕಮ್ಮಿ ಹಾಕಿನಿ ಅಪ್ಪ ನಿಂದೇನು ಹಾಳು ಮಾಡಲ್ಲ ಮನ್ಯಾಗ ಮನಾರ ಹಿತ ಮಾಡಿ ನಾ ಮಾಡಿದ್ದೆಲ್ಲ ಇಲ್ಲೇ ನಿಮಗೆ ಹಾಕೋಕತ್ತೀವಿ ನನ್ನ ತವ್ರ ಮನೆಗೇನು ಕಳ್ಸೋಕತ್ತಿಲ್ಲ ಸ್ವಲ್ಪ ಹಾಕು ಭಾಳ ಹಾಕು ಡಬಲ್ ಹಾಕಿ ಕರ್ರಿ ಮಾಡಿಕೊಡ್ರಿ ಅದಕ್ಕೆ ನಿಮಗೆ ಪುರ್ಸತಿ ಇರಲ್ಲ ನಾಷ್ಟ ಆಗ್ಬಿಟ್ಟು ಚಹಾ ಹತ್ತಿರ್ತದ ಅದಕ್ಕೆ ಪೈಲ ನಾಷ್ಟ ಆಗನ ಚಹಾ ಇಡ್ತೀನಿ ಅದು ಸಣ್ಣಗೆ ಇಟ್ಟಿರ್ತೀನಿ ಕುದ್ದು ಚಲೋ ಆಗುತ್ತೆ ನಾಷ್ಟ ಮಾಡ ಬರ್ರಿ ಸ್ವಲ್ಪ ನಾನು ತಿಂದಿಲ್ಲ ಕೊಡ್ತೀನಿ ಇದ್ರಾಗ ಥೋಡೆ ನಾ ಎಲ್ಲಿ ಕೈ ಹಚ್ಚೀನಿ ಕೊಡ್ರಿ ಸ್ವಲ್ಪ ಅಪ್ಪ ನಾಷ್ಟ ಮಾಡಿರಿ ಏ ನಮ್ಮ ತಾಯಿ ಅವ್ವ ನೋಡ್ರಿ ಹಾ ಬರಮೇನು ಬರಮೇನು ನಾಷ್ಟಕ್ಕ ಎಲ್ಲಿ ಮ್ಯಾಲ ಹಾ ನಂಗೆ ಬ್ಯಾಡ ಅಂತಾರ ಬರ್ಬೇಕು ಅವಾಗ ನಮ್ಗೆ ಗೊತ್ತಿಲ್ಲಲ್ಲ ನೀವು ನಾಷ್ಟ ಮಾಡಿದ್ದು ಈಗ ನಮ್ಮ ತಂಗಿ ಬಂದಾಳ ಇಲ್ಲ ಅದು ಆನಾಯ್ತು 2-3 ದಿನ ತಾಗ ಇಡ್ಲಿ ಮಾಡ್ಯಳು ಅದು ಹಂಗೆ ಹಿಟ್ಟ ತಿರಿದಾಗ ಐದ ನೀನು ತೊಳೆ ಒತ್ತೊಂದು ತೊಳೆ ಮಾಲ್ ಮಕ್ಕಳು ಮಾಡು ಚಲೋ ಆಯ್ತಲ್ಲ ಆಯ್ತು ಈಗ ಯಾರು ಬೇಕಾಗಿದ್ದು ಮಾಡೋದು ಈಗ ಬಂದಾಳಲ್ಲ ಈಗ ನಮ್ಮ ತಂಗಿ ಅಲ್ಲ ಶುಭಂಕ ಕಚ್ಚ ಬೈಕೋಲೇನ ಕಾಕೋಲೆ ಆತ ಅಪ್ಪಲ್ಲ ಟೆನ್ಷನ್ ನೈ ಹೌದಿಲ್ರಿ ಮತ್ತ ನಾಷ್ಟ ಮಾಡೋಣ ಬರ್ರಿ ಚಾ ಕುಡಿಯಕತ್ತಿರ್ದಮ್ರಿ ಚಾ ಕಿಟ್ಟಿನಿ ನಾಷ್ಟ ಮಾಡಿ ನಮ್ಮ ಮನೆಯೊಳಗೆ ನಾವು ಫ್ಯಾಮಿಲಿ ಭಾಳ ಮಂದಿ ಅದೀರಿ ಎಲ್ಲರೂ ಹೋಗೋದು ಬರೋದು ಇದೇ ಇರ್ತೈತಿ ನಮ್ಮ ಮಾವರು ಭಾಳ ದಿವಸದ ಬಂದಾರಿ ಸ್ವಲ್ಪ ಇದು ಮಾಡಮ್ಮಂತ ಚಾ ಕಿಟ್ಟೇನ್ರಿ ಚಾ ಕುಡಿಯಮ್ಮ ಯಪ್ಪ ಇಲ್ಲ ನೋಡ್ರಿ ಇಲ್ಲಿ ರಂಗ ಪಂಚಮಿ ನೋಡ್ರಿ ಹೆಂಗ್ ಮಾಡ್ಕೊತಾರ ಇವ್ರು ಕುನಾಚೆ का ಯಾಕೋ ಪಿಲ್ಲೆ ಗಜ್ಜು ಬೇಕು ನಿಂದು ಒಂದಿನ ಆಡ ಸಟ್ಟಿ ತೊಗೊಂಡಿರಿ ಆಡ್ರಿ ಮುರಿದು ಮೊಕ್ಕಳ ಮಾಡಿ ಮ್ಯಾಗ ಬರ್ರಿ ಸುದ್ದಿ ಇಟ್ಕೊಳಂಗಿಲ್ಲ ನೋಡ್ರಿ ಏನು ಸುದ್ದಿ ಇಟ್ಕೊಳಲ್ಲ ಪವನ್ ಗಪ್ಪ ಕೊಂಡ್ರಿ ನೋಡ್ರಿ ಪಿಡಿಗಳು ಇಲ್ಲಿ ನೋಡ್ರಿ ರಂಗ ದಮ್ಮ ಮೋ ಜಳಕ ಮಾಡಕ್ ಹೋಗಿ ಅಂಗೋಳಿಲಾಗಿಲ್ಲಿ ಇಲ್ಲಿ ನೋಡ್ರಿ ನಮ್ಮ ದಮ್ ತಿದ ಅಂಗೋದೆ ನಮ್ಮ ಮೈದ್ನ ಮಲ್ಲು ಬಂದ ಎಲ್ಲ ರಂಗ್ ಪಂಚಮಿ ಅಂದ್ರೆ ರಂಗ್ ಪುರ ರಂಗ್ ನೋಡ್ರಿ ತಳಗ ಏನ್ ಮಾಡೋದು ಮತ್ತ ದಮ್ಮಲೆ
ಬಾಯರ್ ತಗೊಂಡಿವಿ ಬಾಯರ್ ಏ ಬಂದಮ್ಮ ಚಲಿಯೇ ಏ ಬಾಯರ್ ತಗೊಂಡಿಗಲ್ಲೇ ಹಾ ए उबर फोटो काढू यव्वा हा ए अप्पी निंदरो हा ए बघ रे इकडं ए अंजनेय नडी छान आहे ನೋಡ್ರಿ ಇವರು नको रे ते इन्फेक्शन होते बास आता कुणाला लावू नको तू पण लावून घेऊ नको बास आता लई झाले ಯವ್ವಾ ತಾಯಿ ನೀ ತರ ಒಳಗೆ ಹೆಂಗ್ ಮಾಡ್ಯ ನೋಡ್ರಿ ನಮ್ಮ ಮೈದ್ನ ಗಂಟ್ಲ ಮೂಗಿನಾಗ ಎಲ್ಲ ಕಡೆ ಹೋಗೈತೆ ನೋಡ್ರಿ ಫ್ರೆಂಡ್ಸ್ ಯಪ್ಪ ದೇವ್ರೆ ಎಲ್ರಿಗೆ ಹ್ಯಾಪಿ ರಂಗಪಂಚಮಿ ಯಪ್ಪ ಈ ಸದ್ಯ ಕ್ಲೀನಿಂಗ್ ಮಾಡೋದು ಮತ್ತೆ ನೋಡ್ರಿ ನಿನ್ನೆರ ಬಡ್ಕೊಂಡ್ ಮಾಡಿ ಸಾಕಾಗಿತ್ತು ಈಗ ಮತ್ತಿಟ್ಟು ರಂಗ ನೋಡ್ರಿ ಇಲ್ಲೆಲ್ಲ ನಮ್ಮ ಕಡೆಗೆ ಹುಣ್ಣಿಮೆ ದಿನನೇ ಮಾಡ್ತಾರೆ ರೀ ಹೋಳಿ ಹುಣ್ಣಿಮೆ ದಿನನೇ ಕಾಮನ್ ಸುಟ್ಟು ಮರುದಿನ ಬಣ್ಣ ಆಡ್ತಾರೆ ಅಯ್ಯೋ ದೇವ್ರೆ ಇದೆಲ್ಲ ಈಗ ಹಸಿ ಇದ್ದಾಗ ಒರೆಸಿದ್ರೆ ಹಂಗೆ ಬೀಳ್ತಾವ್ರಿ ಕಚ್ಚು ಇದನ್ನ ಈಗ ಕಸಬರಿ ತೊಗೊಂಡು ಇದು ಮಾಡ್ಬೇಕ್ರಿ ಹುಡುಗ್ಬೇಕು ಏ ನೀ ಹಸಿ ಮಾಡ್ಕೊಂಡು ತಿರ್ಗಾಡ್ಬೇಡ ನೀನು ಸರಿ ಈಗ ಮತ್ತೆ ಇದನ್ನೆಲ್ಲ ಒಟ್ಟು ಕಸ ಹುಡ್ಕೋಬೇಕು ನೋಡ್ರಿ ದೇವ್ರೆ ಎಲ್ಲ ಕಡೆ ಆಗ್ಬಿಟ್ಟೈತಿ ಸದ್ಯಕ್ಕೆ ಉಶ್ ನೀವು ಯಾರಾದ್ರೂ ಈ ಥರ ರಂಗ ಪಂಚಮಿ ಆಟ ಆಡಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿಪ್ಪ ಅಯ್ಯೋ ಫುಲ್ ಅಂದ್ರೆ ಫುಲ್ ಹಂಗಾಗೈತೆ ನೋಡ್ರಿ ಅವತಾರ ನನ್ನ ಯಾರ ಕುನ ಹಿಡಿಬೇಕಂತಂದ್ರೆ ಈ ತಾಳಿಸ್ತೀರ ನೋಡಿ ಕುನ ಹಿಡ್ಬೇಕು ಅಷ್ಟೇ ರಂಗ ಪಂಚಮಿ ಮನ್ಗಂಡಾತ್ರಿ ಈ ವರ್ಷ ಈಗ ಮತ್ತೆ ಸಾಯಂಕಾಲ ನೀರು ಬಿಟ್ಟಿದ್ರಿ ಈಗ ಎಲ್ಲರೂ ಕೂಡ ರಂಗ ಆಡಿ ಬಂದಿರ್ತಾರಲ್ಲ ನೋಡ್ರಿ ಎಲ್ಲ ಎಷ್ಟು ಯಪ್ಪ ಬೇಡ ಸುದ್ದಿ ಅಂದರೂ ಕೂಡ ಪರವಾಗಿಲ್ಲ ಇದು ಒಂಥರ ಮೆಮೊರಿ ಚೆನ್ನಾಗಂತ ಅನಿಸಿತು ಆಮೇಲೆ ಬಣ್ಣದ ಲೈಫ ಎಲ್ಲರಿಗೂ ಕೂಡ ಖುಷಿ ಕೊಡಲಿ ಸೊ ಕಾಮ ದಹನ ಆದ್ಮ್ಯಾಗ ಅದೊಂಥರ ಸಂಭ್ರಮದಿಂದ ಮಾಡ್ತಾರೆ ನಮ್ಮ ಕಡೆಗೆ ಹೋಳಿ ಹುಣ್ಣಿ ದಿನನೇ ಹೋಳಿ ದಿನ ಅಂದ್ರೆ ಹುಣ್ಣಿ ದಿನ ಕಾಮನ್ ಸುಟ್ಟು ಮರುದಿನ ಬಣ್ಣ ಆಡ್ತಾರೆ ಹೊಯ್ಕೊಂಡು ಬಾಯಿಗೆ ಹೋಳಿಗಂತೇಳಿ ಬೆಳಿಗ್ಗೆ ಹಾಕಿ ಇದು ಮಾಡ್ತಾರೆ ಬಟ್ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇಲ್ಲಿ ಹುಣಿವಾಗಿ ಈಗ ತಿರಕ್ಕೆ 5 ದಿನ ಆಯ್ತು ರೀ ಇವತ್ತು ರಂಗ ಪಂಚಮಿ ಅಂತೇಳಿ ಇವತ್ತು ಬಣ್ಣ ಆಡ್ತಾರೆ ನಂದು ಕೂಡ ಜಳಕಾಯಿತು ಬಾಂಡೆ ಎಲ್ಲ ತಿಕ್ಕಿದೆ ನೋಡ್ರಿ ನೀರು ಬಂದಿದ್ವಲ್ಲ ಮೊದಲು ಬಾಂಡೆ ತಿಕ್ಕೊಂಡು ಸಿಂಕ್ ತಿಕ್ಕೊಂಡು ಕಸ ಒಣಗಿತ್ತು ನೋಡ್ರಿ ಅವಾಗನೇ ಹುಡ್ಕೊಂಡಿನಿ ಮತ್ತೊಂದು ಸರಿ ಹುಡ್ಕೊಂಡಿನಿ ಅಂದರೂ ಕೂಡ ಡೀಪ್ ಕ್ಲೀನ್ ಆಗಂಗಿಲ್ಲ ರೀ ಅಂದ್ರೆ ಕಾಲ ಒಂದು ಅರಿಬೆ ಹಾಕ್ಬಿಟ್ಟಿನಿ ಸ್ವಲ್ಪ ಕಾಲು ಒದ್ದೆಗೆ ಎಲ್ಲ ಅಡ್ಡಾಡ್ತೀವಿ ನೋಡ್ರಿ ಇಲ್ಲಿ ಬಾತ್ರೂಮ್ ಮುಂದೂ ಕೂಡ ಇದೇ ಥರನೇ ಆಗೈತಿ ಸೊ 2-3 ದಿನ ಬೇಕು ಇದಕ್ಕೆ ನೀಟಾಗಿ ಇದು ಸ್ವಚ್ಛ ಆಗೋದಕ್ಕೆ ನಿನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ನೋಡ್ರಿ ಸೊ ಮಷಿನ್ ಏನೈತಿ ಅಲ್ಲಿ ಒಳಗಡೆ ಇಟ್ಟಿವಿ ಇಲ್ಲಿ ಬೆಡ್ರೂಮ್ದಾಗ ಇದಕ್ಕಿನ್ನ ಸ್ವಲ್ಪ ಏನಾದರೂ ಮಾಡಬೇಕು ಸ್ವಲ್ಪ ಯಾಕೋ ಮೆಸ್ಸಿ ಥರ ಕಾಣಕತ್ತದ ಬೆಡ್ಶೀಟನ್ನು ಚೇಂಜ್ ಮಾಡ್ಬೇಕ್ರಿ ಹೊಸ ಬೆಡ್ಶೀಟ್ ಅದಾವಲ್ಲಿ ಅವನ್ನೊಂದಿಷ್ಟು ಹಾಕ್ಬೇಕು ಇವ್ರದ್ದು ಜಳಕಾಗೈತಿ ಕುಂತಾರ ಇಲ್ಲೆಲ್ಲ ಭಾಳ ಸಾಮಾನು ಅದಂಗೆ ಆಗಿದ್ದು ರೀ ಅಡುಗೆ ಮನೆ ಸಾಮಾನು ಇಲ್ಲೇ ಇದ್ದು ಒಂಚೂರು ಸೊ ಅವನೇನೈತಿ ಅಡುಗೆ ಮನೆಗೆ ಶಿಫ್ಟ್ ಮಾಡೀವಿ ಇದೊಂದು ಇಲ್ಲೇ ಕಿಟ್ಟಿ ಸ್ನೇಹ ಅದೊಂದು ಯಾಕೆ ಇಟ್ಟಲ್ಲಿ ಯಾರು ಸಾಮಾನು ಭಾಳ ಆದ್ರೆ ನನಗೆ ಒಂಥರ ಇದಾಗಂಗಿಲ್ಲ ರೀ ಅಲ್ಲೆಲ್ಲಿ ಸಾಮಾನು ಅಲ್ಲೆಲ್ಲ ಇಟ್ಬಿಟ್ಟಿವಿ ನಮ್ಮ ಮದ್ವೆದು ಫೋಟೋಸ್ ನೋಡ್ಕೊತ ಕೂತಾರೆ ಇವರು ಇವು ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕ್ರಿ ಅಂದರೆ ಎಲ್ಲ ಸ್ವಲ್ಪ ಆರ್ಡ್ರೋದು ಬರ್ತಿರ್ತಾವಲ್ಲ ತೆಗೆದು ತೋರಿಸೋದು ಇದಂತ ನಡೀತೈತಿ ಬೇಗ ಸೇಲ್ ಆಗಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಇದು ಒಂದು ಗಾದಿನ ತೆಗೆದು ಇಟ್ಟಿವಿ ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಗ್ಯಾಲ್ರಿ ಖಾಲಿ ಇಲ್ಲ ಹಂಗಾಗಿ ಬಿಟ್ಟಿವಿ ಟವಲ್ ನೋಡ್ರಿ ಅಪ್ಪ ದೇವ್ರಿ ಪಿಲ್ಯಾ ಒರೆಸ್ಕೊಂಡು ನಿನಗಲ್ಲಿ ಹೊರಗೆ ಹಾಕಕ್ಕೆ ಬರಂಗಿಲ್ಲ ಏನು ಟವಲ್ ಹಾಂ ಇಲ್ಲಿತ್ರಿ ಗಾದಿ ಅದು ಫುಲ್ ಅರ್ಧ ಜಾಗ ಹಿಡ್ದಂಗೆ ಆಗ್ಬಿಟ್ಟಿತ್ತು ಇವತ್ತು ಅದ್ರ ಮ್ಯಾಗಿನ ಕವರ್ ಇದ್ವಲ್ಲ ಒಗದು ಹಾಕಿನಿ ಇಲ್ಲೇನು ಕೂಡ ಖಾಲಿ ಇಲ್ಲೆಲ್ಲ ಫುಲ್ ಅರಿಬದವ್ರಿ ಒಂದು ಸೈಡ್ ಆಯ್ರಿ ಅರಿಬದವು ಒಂದು ಸೈಡ್ ಮಕ್ಕಳು ಅರಿಬವು ಇವು ಅದಾವು ಆ ಕಡೆಲ್ಲ ಸ್ವಲ್ಪ ದಿನ ಹಾಕ್ಕೊಂಡು ಹಾಸಿಗೆ ಅದನ್ನೆಲ್ಲ ಇಟ್ಟದ ಮನೆ ಅಂತೂ ಫುಲ್ ಡೀಪ್ ಕ್ಲೀನ್ ಮಾಡೀವಿ ಇಲ್ಲೇ ನಿಂತಿದ್ದೆ ನಾನು ಅದೇ ಎಲ್ಲ ಕೆಲಸ ಮಾಡಿ ಒಗ್ಯಾಣ ಹೋಗೋದು ಹಾಕಕತ್ತಿದ್ದೆ ಸೊ ಮಲ್ಲು ಬಂದು ಎಲ್ಲ
ರಂಗ್ 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 ಪಂಚಮಿ ಮಾಡ್ದೆ ನೋಡ್ರಿ. ಕಲರ್ 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 ಕಲರ್. ಇನ್ನು ಆ ಕಡೆ ವೈಟ್ಗೆ ಅರಬಿ ಕಡೆ ಹೋಗಿಲ್ಲ ಬರ್ರಿ, ಅದೊಂದು ಚಲೋ ಆಯಿತು. ಇಲ್ಲೇ ನಿಂತಿದ್ದೆ ನಾನು. ಎಲ್ಲ ಅರಬಿ ಎಲ್ಲ ಒಗ್ಯಕ್ಕೆ ಡಸ್ಟ್ಬಿನ್ನಾಗ ಇದಕ್ಕೆ ಹಾಕ್ಬಿಟ್ಟೇನು ರೀ ಫ್ರೆಂಡ್ಸ್. ಅವ್ನು ಏನು ಮಾಡೋದ್ರಿ, ಎಷ್ಟು ಒಗೆದ್ರೂ ಹೋಗಂಗಿಲ್ಲ ಅವು. ಅದಕ್ಕಂತೇಳಿ ಇದು ಮತ್ತೆ ಒಗಿಬೇಕ್ರಿ ಈಗ. ಚಲೋ ಆಯ್ತು ಇದು ಕರಿ ಪ್ಯಾಂಟೆಲ್ಲ, ಹಂಗಾಗಿ ಅಷ್ಟೊಂದು ಇದು ಅನ್ಸಲ್ಲ. ಬಿಳಿ ಶರ್ಟ್ಗಳು ಅವೆಲ್ಲ ಆ ಕಡೆ ಹಾಕಿವಿ. ಬಿಸಿಲಿಗೆ ಇಡ್ಬೇಕು ನೋಡ್ರಿ ತುಳಸಿ, ಚೆನ್ನಾಗಿ ಬರ್ತಾವೆ. ಮಸ್ತಾಗಿ ಚಪಾತಿ ಇದ್ದು ನೋಡ್ರಿ, ಅದನ್ನ ಮುರಿ ಮಾಡೀನಿ. ತಂಗ್ಳೋದು ಮಾಡಿ ತಿನ್ನೋದು ಬೇಸರ, ಬಟ್ ಮಾಡಿಲ್ಲ ಅಂದರೂ ಕೂಡ ನಡೆಯಂಗಿಲ್ಲ. ಮಾಡಿ ಈ ಥರ ಒಳ್ಳೆ ಅದನ್ನ ತಿನ್ನೋದಂದ್ರೆ ಒಮ್ಮೆ ಇದಾಗತ್ತೆ ರೀ. ಬಟ್ ಈ ಸದ್ಯಕ್ಕೆ ಹೀಡಾತು ಬಿಡ್ರಿ. ಯಜಮಾನ್ರೇನು ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ, ಮುಂಜಾನೆ ಹೇಳ್ಬಿಟ್ರು ಅವ್ರನ್ನ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತೇಳಿ. ನಾನು ನನ್ನ ಮಕ್ಕಳು ಈ ಸದ್ಯಕ್ಕೆ ಮಸ್ತಾಗಿ ಊಟ ಮಾಡ್ತೀವಿ. ಆಲ್ರೆಡಿ ಸಾಯಂಕಾಲನೇ ಆಗ್ತಾ ಬಂತು ನೋಡ್ರಿ. ಊಟ ಮಾಡೋಣ ಅಂತ ಬರ್ರಿ. ಏ ಅಣ್ಣ ಬಾ, ಎದ್ದೇಳು. ಎದ್ದಿ ಮುಂಚಿಕೆಂಡಿ ತುಂಬ ಎಟ್ಟಾಳಸಿ ಹೇಳಂತ ನಾನು ಹೇಳೋದು. ಏ ಬಾರೋ ಪಟ್ಟತ್ತ, ನಿಮ್ಮ ಹೊಟ್ಟೆ ನೀವು ತಿನ್ನೋ ಕೆಟ್ಟ ನಿಮಗೆ ಬೆಣ್ಣೆ ಹಚ್ಚಬೇಕು. ಅಯ್ಯಪ್ಪ ನೀರು ತುಂಬ್ಕೊಂಬ ಒಂಚರಿಗೆ. ನಮ್ಮನ್ನ ಕೇಳೋರ್ ದಿಕ್ಕಿರಲ್ಲ ನೋಡ್ರಿ. ಚಂತ ನೀವು ಕುಡ್ದ ಮಾಡೋದಾಗುತ್ತೆ ಹಣೆ ಬಾರ. ಬಾ ಊಟನ ಬರ್ಬೇಕು. ಗಸ ಗಸ ಮಾಡೋದ ಇಲ್ಲ ನೀವ ಅಂತ ಜೊತೆಡ್ಕೊಂತ ಸುಖ ಇಲ್ಲ ನೋಡ್ರಿ. ಮ್ಯಾಮ್ ಜೋಕ್ ಎಡ್ ಬಡ್ದಾಡಿದ್ರು ದಾಳಿ ಹೊಡಿಲಿ, ಯಾರು ಜೀವನ ಅಂತ ಮಾಡ್ಯಾರ್ರಿ. ಇದು ಹಿಂಗೆ ಕಾಣುತ್ತಾ ಭಾಳ ರುಚಿ ಇರುತ್ತೆ ರೀ. ಇದು ಲಿಂಬೆಹಣ್ಣಿನ ರಸಾರ, ಹುಣ್ಚಿಕಾಯಿ ಹಿಂಡಿಯಾರ ಮ್ಯಾಗ ಹಾಕೊಂಡು ಇಲ್ಲಿಗೆ ಒಂದು ಸ್ವಲ್ಪ ಎಣ್ಣೆರ ಹಾಕೊಂಡು ಉಂಡ್ರೆ ಭಾರಿ ಆಗುತ್ತೆ. ಫುಲ್ ಗಟ್ಟಿ ಮಾಡಿದ್ರೆ ನಂಗೆ ಅಷ್ಟು ಲೈಕ್ ಆಗಲ್ಲ. ಈ ಥರ ಅಂದ್ರೆ ಒಂಥರ ಚಲೋ ಅನ್ಸುತ್ತೆ ರೀ. ಅದಕ್ಕೆ ಹಿಂಗೆ ಮಾಡೀನಿ. ದಿನ ಗಟ್ಟಿ ಆಗುತ್ತೆ ರೀ, ಆರ್ತೈತಲ್ಲ ನಾ ಗಟ್ಟಿ ಆಗುತ್ತೆ. ಊಟ ಮಾಡಿ ಸಿಗ್ತೀವಿ. ಅಡುಗೆ ಮಾಡೀನಿ ರೀ. ಅಡುಗೆ ಮಾಡಿದಾದ್ಮ್ಯಾಗ ನೋಡಿರಿ, ನಾಳೆಗೆ ದೋಸೆ ಪಡ್ಡರೆ ಏನಾರೇ ಮಾಡಬೇಕಂತೇಳಿ ಅಕ್ಕಿ ನೆನೆ ಇಟ್ಟಿದ್ದೆ. ಎರಡು ಮಾಡೋಕ್ಕೆ ಬರ್ತು ಬಿಡ್ರಿ. ಸೊ ಇವಾಗ ಹಿಂಗೆ ಇರಲ್ಲ ಕಡೆ ಮುಚ್ಚಿಟ್ಬಿಡ್ತೀನಿ. ಉಪ್ಪು ಮತ್ತು ಸೋಡಾ. ಮಕ್ಕಳು ಊಟ ಮಾಡ್ಯಾರ, ಯಜಮಾನ್ರು ಊಟ ಮಾಡಿ ಮಕ್ಕೊಂಡಾರ. ನಾನು ಊಟ ಮಾಡ್ತೀನಿ ರೀ ಸದ್ಯ. ಬದ್ನಿಕಾಯಿ ಪಲ್ಯ, ಅನ್ನ, ಚಪಾತಿ ಮಾಡೀನಿ ರೀ. ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ. ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬೊಗಣಿ ತುಂಬಿ ಮಾಡಿದ್ದೆ. ಒಂದು ಸ್ವಲ್ಪ ಈ ಥರ ರಸ ಬಿಟ್ಟು ಮಾಡಿ ನೋಡಿರಿ. ಅನ್ನದ ಜೊತೆಗೂ ಆಗುತ್ತೆ, ಚಪಾತಿ ಜೊತೆಗೂ ಆಗುತ್ತೆ ಅಂತೇಳಿ. ಹೊತ್ತಾಗೈತೆ ರೀ, ಟೈಮ್ 12 ಗಂಟೆ ಆಗೋಗೈತಿ. ಅದನ್ನು ಕಸ್ಟಮರು ವಿಡಿಯೋ ಕಾಲ್ ಮಾಡಿದ್ರು ಫ್ರೆಂಡ್ಸ, ಅದನ್ನು ಅಟೆಂಡ್ ಮಾಡಿದೆ. ಅವರಿಗೂ ಹಸಿವಾಗಿತ್ತು. ಯಜಮಾನ್ರು ಮಧ್ಯಾಹ್ನ ಉಣ್ಣಕ್ಕೆ ಬಂದಿರಲಿಲ್ಲಲ್ಲ, ಅವರು ದೋಸ್ತರು ಕೂಡ ಹೋಗಿ ಉಂಡು ಬಂದಿದ್ರು ಮಧ್ಯಾಹ್ನ. ಸಾಯಂಕಾಲಕ್ಕಾದರೂ ಲೇಟ್ ಮಾಡೋಣ ಒದರ್ತಾರೆ ರೀ ಅವ್ರು. ಟೈಮ್ ಸರಿ ಬೇಕು ಅವ್ರಿಗೆ. ಅದಕ್ಕೆ ನಾ ಎಟ್ಟೊತ್ತಿಗೆ ಮಾಡಲಕ್ಕ ಅವ್ರ ಟೈಮಿಗೆ ಅವರಿಗೆ. ಹುಡುಗರು ಮುಂಜಾನೆ ಶಾಲೆಗೆ ಹೋಗ್ತಾವ್ರಿ. ಲೇಟ್ ಆದ್ರೆ ಅವ್ರಿಗೆ ಹೈರಾಣ ಆಗುತ್ತೆ. ಇವು ಗಂಡು ಮಕ್ಕಳು ಕೆಲಸ ಮಾಡಿ ಹೊರಗೆ ಬಂದಿರ್ತಾರೆ. ಇವತ್ತಂತೂ ಸುಟ್ಟಿ ಇತ್ತು ಬಿಡ್ರಿ. ಬಟ್ ನಮಗೆ ದಂಧೆ ಇರೋಲ್ಲ ಹೆಣ್ಮಕ್ಳಿಗೆ, ನಾವೇನು ಮಾಡೋಂಗಿಲ್ಲ. ನಾವು ಖಾಲಿ ಕೂತಿರ್ತೀವಿ. ನಾವು ಏನು ಎಟ್ಟತ್ನೇ ಮಾಡಿದರೂ ನಮ್ಮದು ಲೆಕ್ಕಕ್ಕಿರಂಗಿಲ್ಲ. ಹಾಗೆ ಮುಖಬೇಕಂದ್ರೆ ನಿದ್ದೆ ಬರಲ್ಲ ರೀ. ಮತ್ತು ಎಸಿಡಿಟಿ ಪ್ರಾಬ್ಲಮ್ ಆಗ್ತದೆ, ಹೊಟ್ಟೆ ಪೇನ್ ಆಗ್ಬಿಡ್ತದೆ. 1ಕ್ಕೆ 10 ಚಾಲು ಆತಾವ.
ಒಮ್ಮೊಮ್ಮೆ ಮನಸಾರಿ ಖುಷಿಯಿಂದ ಊಟ ಮಾಡದೇ ಇದ್ರೂ ನಾಳೆಗೆ ಬದುಕಬೇಕಲ್ಲ. ನಾಳೆ ಅನ್ನೋದನ್ನು ವೆಲ್ಕಮ್ ಮಾಡೋದಕ್ಕೋಸ್ಕರನಾದರೂ ಕೆಲವು ಸಲ ಬದುಕೋದಕ್ಕೆ ಊಟ ಮಾಡಬೇಕಾಗ್ತದೆ. ತುಂಬ ಹೆಣ್ಮಕ್ಳು ಬಾಳಿನೊಳಗೆ ಹೇಳ್ಕೊಳಕ್ಕಾಗದೇ ಇರುವಂಥ ಸಮಸ್ಯೆಗಳು ಇರ್ತಾವ. ಆದ್ರೂ ಆ ಹೆಣ್ಮಕ್ಳು ಗಟ್ಟಿಯಾಗಿ ಧೈರ್ಯದಿಂದ ಜೀವನನ ಎದುರಿಸ್ತಾ ಆ ಜೀವನದೊಳಗೆ ಯಾರೆಲ್ಲ ಬಂದಿರ್ತಾರೆ ನೋಡ್ರಿ, ಅವರನ್ನು ಸಹಿಸ್ಕೊತ ಸಾಧ್ಯನೇ ಆಗಲ್ಲ ಅನ್ನೋ ಸಂದರ್ಭ ಬಂದ್ರೂ ಇರಲಿ, ನಾಳೆ ಅನ್ನೋದೊಂದು ಒಳ್ಳೇದೈತಿ, ನಮ್ಮ ಪಾಲಿಗೆ ಬಂದೇ ಬರುತ್ತೆ ಅನ್ನೋ ಒಂದು ಹೋಪ್ಸೊಳಗೆ ಒಂದೊಂದು ಹೆಣ್ಮಕ್ಳ ಜೀವನ ಎಂಡ್ ಆಗ್ತದೆ. ತುಂಬ ಹೆಣ್ಮಕ್ಳು ನಮ್ಮ ಸುತ್ತಮುತ್ತಿನ ಈ ಸಮಾಜದೊಳಗೆ ತುಂಬ ಹೆಣ್ಮಕ್ಳ ಜೀವನ ಪರಿಸ್ಥಿತಿ ಇದೇ ಥರನೇ ಐತಿ. ಒಬ್ಬೊಬ್ರದ್ದು ಜೀವನ ಕೇಳಿದ್ರೇ ಒಂದೊಂದು ಥರ ಅಳು ಬರ್ತೈತಿ. ಎಷ್ಟು ಹೆಣ್ಮಕ್ಳು ಎಷ್ಟು ಗಟ್ಟಿ ಇತಿಯಾಕಿ ಬದುಕ್ತಾರ ಬಾ ದೇವ್ರೇ. ಬಟ್ ಹೊರಗಿನ ನೋಟಕ್ಕೆ ಅವ್ರು ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಹೆಣ್ಮಕ್ಳು ಹೊರಗಿನ ನೋಟಕ್ಕೆ ಜಾಸ್ತಿ ಸ್ಟ್ರಾಂಗ್ ಆಗಿ ತೋರಿಸ್ಕೊತಾರ, ಅವರು ಮಾನಸಿಕವಾಗಿ ಅಷ್ಟು ಕುಗ್ಗಿದಿರ್ತಾರೆ. ಯಾವುದೇ ಹೆಣ್ಮಕ್ಳಿಗೆ ಅಲ್ಲಗಳಿಬೇಡ್ರಿ, ಯಾರೇ ವಿಡಿಯೋ ನೋಡಲಕ್ಕ, ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರ ಜೀವನದೊಳಗೂ ಒಂದೊಂದು ನೋವು ಇರ್ತೈತಿ. ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳಂಗಿಲ್ಲ. ಸೋಷಿಯಲ್ ಮೀಡ್ಯಾದಾಗ ನಾವು ಅದೀವಿ ಅಂತಂದ್ರೂ ಕೂಡ ನಾವು ಹೆಂಗಿರ್ತೀವಿ ಅನ್ನೋದನ್ನು ಕೆಲವು ಟೈಮ್ದಾಗ ಸಂದರ್ಭದೊಳಗೆ ತೋರ್ಸೋಕ್ಕಾಗಂಗಿಲ್ಲ. ಆದ್ರೂ ಅದನ್ನೆಲ್ಲ ಮೆಟ್ಟಿ ನಾವು ಒಂದು ಜೀವನ ಮಾಡ್ತೀವಪ್ಪ ಅಂದ್ರೆ ಅದು ನಮ್ಮ ಜೀವನಕ್ಕೆ ಅವಶ್ಯಕತೆ ಇದ್ದಲ್ಲೇ ನಾವು ಅದನ್ನು ಮಾಡ್ತಾ ಇರ್ತೀವಿ. ಯಾರೂ ಖಾಲಿ ಉಪ್ರೇಟೆಡ್ ಟೈಮ್ ಪಾಸಿಗೆ ನಾನು ಹತ್ರ ಫ್ಯಾಷನ್ಗೋಸ್ಕರ ಯೂಟ್ಯೂಬ್ ಮಾಡೋಕತ್ತಿಲ್ಲ. ನನಗದು ಅದರಿಂದ ನನಗೆ ಎಷ್ಟು ಬೆಳಕಾಗೈತಿ ನನ್ನ ಮನೆಗೆ ಅನ್ನೋದು ನನಗೆ ಗೊತ್ತು. ನಾನು ಯೂಟ್ಯೂಬನ್ನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ. ಇವಾಗ ಯೂಟ್ಯೂಬ್ನಿಂದನೇ ಸೀರೆ ಬಿಸ್ನೆಸ್ ಶುರು ಮಾಡಿದೆ, ಈ ಥರದ್ದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಕೂಡ ಶುರು ಮಾಡಿದೆ. ಒಂದು ತನ್ನ ಬರಕತ್ತೈತಿ, ಒಂದು ತನ್ನ ಕೊರತೆ ಇಲ್ಲ. ಬಟ್ ಆದ್ರೂ ಒಂದಷ್ಟು ಸಮಸ್ಯೆಗಳು ಇದ್ದಾವೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೊತೀನಿ. ಯಾಕಂದ್ರೆ ಪ್ರಯತ್ನದೊಳಗನೆ ಅದೀನಿ, ಆ ದೇವ್ರು ಇದ್ದಾರೆ, ರಾಯರು ಇದ್ದಾರೆ ಅಂತ ಹೇಳ್ತಾ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.